ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಈ ವಾರ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿ ಸಾಕಷ್ಟು ಜನ ಆಸೆ ಇಟ್ಕೊಂಡಿದ್ದೀವಿ. ಗಿಲ್ಲಿ ಅವರ ಕ್ಯಾಪ್ಟನ್ಸಿನಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಮನೆಯಲ್ಲಿ ಅಂತ ನೋಡಬೇಕು ಅಂತ ಹೇಳಿ ಸಾಕಷ್ಟು ಜನ ಕಾಯ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಇದುವರೆಗೂ ಗಿಲ್ಲಿ ಕ್ಯಾಪ್ಟನ್ಸಿ ರೇಸ್ಗೂ ಸಹ ಹೋಗಿರಲಿಲ್ಲ. ಬಟ್ ಈ ವಾರ ಒಂದು ಒಳ್ಳೆ ಅವಕಾಶ ಇತ್ತು ಗಿಲ್ಲಿ ಅವ್ರಿಗಾಗಿರ್ಬೋದು, ಅಶ್ವಿನಿ ಅವ್ರಿಗಾಗಿರ್ಬೋದು ಕ್ಯಾಪ್ಟನ್ಸಿ ಓಟಕ್ಕೆ ಹೋಗಬೇಕು ಅಂತಂದರೆ. ಆ್ಯಂಡ್ ಗಿಲ್ಲಿ ಕ್ಯಾಪ್ಟನ್ಸಿ ರೇಸ್ಗೆ ಸೆಲೆಕ್ಟ್ ಆಗಬೇಕು ಅಂತಂದರೆ ಕೊಟ್ಟಿದ್ದಂತಹ 2 ಸೀಕ್ರೆಟ್ ಟಾಸ್ಕನ್ನು ಗಿಲ್ಲಿ ಇವಾಗ ಕಂಪ್ಲೀಟ್ ಮಾಡಿದ್ದಾನೆ. ಬಟ್ ಕಂಪ್ಲೀಟ್ ಮಾಡಿದಾದ್ಮೇಲೆ ಮನೆಯವ್ರಿಗೆಲ್ಲೋ ಒಂದು ಕಡೆ ಡೌಟ್ ಬಂದಿರೋ ರೀತಿ ಕಾಣಿಸ್ತಿದೆ. ಯಾಕೆ ಅಂದರೆ ಗಿಲ್ಲಿ ಕಾವ್ಯನ ಅಳಿಸ್ತಾನೆ ಅನ್ನುವಂತಹ ಒಂದು ಮಾತನ್ನು ಕೇಳಿದ್ರೇ ನಂಬೋದಕ್ಕೆ ಆಗೋದಿಲ್ಲ. ಬಟ್ ಆ ಒಂದು ಟಾಸ್ಕನ್ನು ಗಿಲ್ಲಿ ತುಂಬ ಚೆನ್ನಾಗಿ ಕಂಪ್ಲೀಟ್ ಮಾಡಿದ್ದಾನೆ. ಆ್ಯಂಡ್ ಆ ಒಂದು ಟಾಸ್ಕ್ ವಿಚಾರದ ಬಗ್ಗೆ ಯಾರಿಗೂ ಕೂಡ ಡೌಟ್ ಬಂದಿಲ್ಲ. ಯಾಕೆ ಅಂದರೆ ಕಾವ್ಯ ಅವರು ಗಿಲ್ಲಿನ ನಾಮಿನೇಟ್ ಮಾಡಿರ್ತಾರೆ. ಸೊ ಈ ಒಂದು ಪಾಯಿಂಟನ್ನು ಇಟ್ಕೊಂಡು ಗಿಲ್ಲಿ ಕಾವ್ಯನ ಟ್ರಿಗರ್ ಮಾಡ್ತಿದ್ದಾನೆ ಅಂತ ಅಂದ್ಕೊಂಡು ಎಲ್ಲರೂ ಸಹ ಸುಮ್ಮನೆ ಆದರು. ಸೊ ಆ ಒಂದು ಸೀಕ್ರೆಟ್ ಟಾಸ್ಕ್ ಬಗ್ಗೆ ಯಾರಿಗೂ ಕೂಡ ಡೌಟ್ ಬಂದಿಲ್ಲ. ಬಟ್ ಇವತ್ತು ಕೊಟ್ಟಿರುವಂತಹ ಟಾಸ್ಕಲ್ಲಿ ಅಂದರೆ ನೈಟ್ ಪೂರ್ತಿ ಮನೆಯವರು ಏನಾದರೂ ಮಲಗಬೇಕು ಅಂತಂದರೆ ಧನುಷ್ ಅವರು ಮತ್ತು ರಘು ಅವರು ಗಾರ್ಡನ್ ಏರಿಯಾದಲ್ಲಿ ಇರುವಂತಹ ಸೈಕಲ್ನ ತುಳಿತಾನೆ ಇರಬೇಕು. ಅಕಸ್ಮಾತ್ 10 ಸೆಕೆಂಡ್ಗಿಂತ ಹೆಚ್ಚಾಗಿ ಅವನೇನಾದರೂ ಸೈಕಲ್ ತುಳಿಯೋದನ್ನ ಸ್ಟಾಪ್ ಮಾಡಿದ್ರು ಅಂತಂದರೆ ಮನೆಯವರು ನಿದ್ದೆ ಮಾಡೋ ಹೋಗಿಲ್ಲ ಅನ್ನುವಂಥ ಒಂದು ಟಾಸ್ಕನ್ನು ವಿಲನ್ ಅವರು ಕೊಟ್ಟಿದ್ದಾರೆ. ಸೊ ಇಲ್ಲಿ ಧನುಷ್ ಅವರು ಮತ್ತು ರಘು ಅವರು ಸೈಕಲ್ ತುಳಿತಿದ್ದಾರೆ. ಅದರ್ ಕಂಟೆಸ್ಟೆಂಟ್ಸ್ ಯಾರ್ಯಾರಿದ್ದಾರೆ ಅವರೆಲ್ಲ ಸ್ವಲ್ಪ ಹೊತ್ತು ಏನೇನು ಎಂಟರ್ಟೈನ್ಮೆಂಟ್ ಮಾಡೋಕ್ಕಾಗುತ್ತೆ ಅವರಿಬ್ಬರು ಸೈಕಲ್ ತುಳಿಬೇಕಾದ್ರೆ ಆ ಎಲ್ಲ ಎಂಟರ್ಟೈನ್ಮೆಂಟ್ನು ಮಾಡಿ ಹೋಗಿ ಮಲ್ಕೊತಾರೆ. ಮಲ್ಕೊಂಡಿದ್ದಾದಮೇಲೆ ಗಿಲ್ಲಿ ಬಂದು ಅಲ್ಲಿ ಚಂಪಾಯಿತಿ ಅಂತ ಇದ್ದೀನಿ, ಕಿಚನ ಪಂಚಾಯಿತಿಯಲ್ಲಿ ಕಿಚನ ಪಂಚಾಯಿತಿ ವಾಲ್ ಆಫ್ ದ ಫ್ರೇಮಲ್ಲಿ ಇರುವಂತಹ ಫೋಟೋಸ್ನ ತೆಗೆದು ಸ್ಟೋರ್ ರೂಮಲ್ಲಿ ಇಡುವಂತಹ ಕೆಲಸನ ಮಾಡ್ತಾರೆ. ಆ್ಯಂಡ್ ಈ ಒಂದು ಕೆಲಸದಲ್ಲಿ ಅಶ್ವಿನಿ ಅವರು ಕೂಡ ಹೆಲ್ಪ್ ಮಾಡ್ಬೋದಾಗಿತ್ತು ನನ್ನ ಪ್ರಕಾರ. ಬಟ್ ಎಪಿಸೋಡ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಅದು ಅಶ್ವಿನಿ ಅವರು ಹೆಲ್ಪ್ ಮಾಡಿದಾರೋ ಇಲ್ಲ ಅಂತ ಹೇಳಿ. ಯಾಕೆಂದರೆ 2 ಸೀಕ್ರೆಟ್ ಟಾಸ್ಕನ್ನು ಇವರಿಬ್ಬರಿಗೂ ಸಹ ಸೇರಿಸಿ ಕೊಟ್ಟಿದ್ದು. ಲೈಕ್ ಗಿಲ್ಲಿನೇ ಮಾಡಬೇಕು ಅನ್ನೋ ರೀತಿ ಏನು ಕೊಟ್ಟಿರಲಿಲ್ಲ. ಕಾವ್ಯನ ಅಳಿಸ್ಬೇಕು ಅಂತ ಬಂದಾಗ ಅಲ್ಲಿ ಆಲ್ಮೋಸ್ಟ್ ಗಿಲ್ಲಿ ಪಾತ್ರನೇ ಜಾಸ್ತಿ ಇತ್ತು. ನಮಗೆ ಪ್ರೋಮೋದಲ್ಲಿ ನೋಡಿದಾಗ ಗಿಲ್ಲಿ ಪಾತ್ರನೇ ತುಂಬ ಜಾಸ್ತಿ ಕಾಣಿಸ್ತಿದೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಈ ವಾಲ್ ಆಫ್ ದ ಫ್ರೇಮಲ್ಲಿ ಫೋಟೋಸ್ ತೆಗೆಯುವಂತಹ ಒಂದು ಇದರಲ್ಲೂ ಅಷ್ಟೇ ಗಿಲ್ಲಿನೇ ಈ ಒಂದು ಕೆಲಸನ ಮಾಡ್ತಿದ್ದಾನೆ. ಅಶ್ವಿನಿ ಅವರ ಕಡೆಯಿಂದ ಎಫರ್ಟ್ಸ್ ಬರ್ತಿದೆಯಾ ಇಲ್ಲ ಅಂತ ನೋಡಬೇಕು ಅಂತಲೇ ನಾವು ಎಪಿಸೋಡ್ನೇ ನೋಡಬೇಕಾಗತ್ತೆ. ಆ್ಯಂಡ್ ಗಿಲ್ಲಿ ತುಂಬಾ ತಲೆ ಉಪಯೋಗಿಸಿ ಈ ಒಂದು ಫೋಟೋ ಫ್ರೇಮಲ್ಲಿ ಇದ್ದಂತಹ ಫೋಟೋಸ್ನ ತೆಗೆದಿದ್ದಾನೆ ಅಂತ ಹೇಳ್ಬೋದು. ಯಾಕೆ ಅಂದರೆ ಅಲ್ಲಿ ವಿಲನ್ ಅವ್ರು ಹೇಳಿದ್ದು ಒಂದು 3 ಫೋಟೋಸ್ನ ತೆಗೀರಿ ಅಂತ ಹೇಳಿದರು. ಲೈಕ್ ಇಂತಿಂಥವ್ರದ್ದೇ ಫೋಟೋಸ್ನ ತೆಗೀರಿ ಅಂತ ಹೇಳಿರಲಿಲ್ಲ. ವಾಲ್ ಆಫ್ ದ ಫ್ರೇಮಲ್ಲಿ ಇದ್ದಂತಹ ಫೋಟೋಸ್ ಅಂತಂದರೆ ರಕ್ಷಿತಾ ಅವ್ರದ್ದು ಮತ್ತು ಕರ್ನಾಟಕ ಜನತೆಗೆ ಅಂತ ಹೇಳಿ ಕರ್ನಾಟಕ ಮ್ಯಾಪ್ದು ಗಿಲ್ಲಿ ಅವ್ರದ್ದು, ರಘು ಅವ್ರದ್ದು ಮತ್ತು ಧನುಷ್ ಅವ್ರದ್ದಿತ್ತು. ಸೊ ಗಿಲ್ಲಿ ಅವರ ಫೋಟೋನ ಬಿಟ್ಟು ಬೇರೆಯವರ ಫೋಟೋಸ್ನ ತೆಗಿಬೋದಾಗಿತ್ತು. ಬಟ್ ಗಿಲ್ಲಿ ಫೋಟೋನು ಸಹ ತಗೊಂಡಿದ್ದಾನೆ. ಆ್ಯಂಡ್ ಗಿಲ್ಲಿ ಧನುಷ್ ಮತ್ತು ರಘು ಫೋಟೋನ ತಗೊಂಡಿದ್ದಾನೆ. ಅಲ್ಲಿ ರಕ್ಷಿತಾ ಅವರ ಫೋಟೋನ ಗಿಲ್ಲಿ ಬಿಟ್ಟಿದ್ದಾನೆ. ಅಕಸ್ಮಾತ್ ಗಿಲ್ಲಿ ಏನಾದರೂ ಗಿಲ್ಲಿ ಫೋಟೋನ ಅಲ್ಲೇ ಬಿಟ್ಟು ಬೇರೆ 3 ಜನ ಕಂಟೆಸ್ಟೆಂಟ್ ಫೋಟೋಗಳನ್ನ ತೆಗೆದಿದ್ದರೆ ಖಂಡಿತವಾಗ್ಲೂ ಎಲ್ರಿಗೂ ಗಿಲ್ಲಿ ಮೇಲೇ ಡೌಟ್ ಬರ್ತಿದ್ದು. ನಿನ್ನ ಫೋಟೋ ಮಾತ್ರ ವಾಲ್ ಆಫ್ ದ ಫ್ರೇಮಲ್ಲಿ ಇದೆ, ಬಟ್ ಬೇರೆಯವ್ರ ಫೋಟೋ ಯಾಕಿಲ್ಲ ಅಂತ ಹೇಳಿ ಗಿಲ್ಲಿ ಮೇಲೆ ಡೌಟ್ ಖಂಡಿತವಾಗ್ಲೂ ಬಂದಿರೋದು. ಸೊ ಈ ಒಂದು ಯೋಚನೆನ ತಲೆಯಲ್ಲಿ ಇಟ್ಕೊಂಡೋ ಏನೋ ತುಂಬ ಒಳ್ಳೆ ಥಿಂಕಿಂಗ್ ಮಾಡಿ ಗಿಲ್ಲಿ ಅಲ್ಲಿ ಅವನ ಫೋಟೋನ ಕೂಡ ತೆಗೆದಿದ್ದಾನೆ. ಗಿಲ್ಲಿ ಅವ್ನ ಫೋಟೋನ ತೆಗೆದ ಮೇಲೆ ವಾಲ್ ಆಫ್ ದ ಫ್ರೇಮ್ ಖಾಲಿ ಕಾಣಿಸಿದಾಗ ಆ್ಯಸ್ ಯೂಶುವಲ್ ಎಲ್ರಿಗೂ ಸಹ ಲೈಕ್ ಏನಾಯಿತು ಅನ್ನುವಂತಹ ಒಂದು ಕ್ವಶನ್ ಮಾರ್ಕ್ ಬಂದೇ ಬರುತ್ತೆ. ಕ್ವಶನ್ ಮಾರ್ಕ್ ಬಂದಾಗ ಎಲ್ಲರೂ ಸಹ ಹುಡ್ಕೋದಕ್ಕೆ ಶುರು ಮಾಡಿದ್ದಾರೆ. ಆ್ಯಂಡ್ ಕ್ಯಾಪ್ಟನ್ ಆಗಿರುವಂತಹ ಚೈತ್ರಾ ಕುಂದಾಪುರ ಅವರು ಯಾರಿಗೂ ಸಹ ನಿದ್ದೆ ಮಾಡೋದಕ್ಕೆ ಬಿಡ್ತಿಲ್ಲ. ಅಲ್ಲಿ ಸೈಕಲ್ ತುಳಿದಿದ್ರು ಸಹ ಧನುಷ್ ಅವ್ರು ಸೈಕ್ಲಿಂಗ್ ಮಾಡ್ತಿದ್ದಾರೆ, ರಘು ಅವ್ರು ಸೈಕ್ಲಿಂಗ್ ಮಾಡ್ತಿದ್ದಾರೆ, ಇವರಿಬ್ಬರು ಸೈಕ್ಲಿಂಗ್ ಮಾಡ್ತಿದ್ರು ಸಹ ಅಲ್ಲಿ ಚೈತ್ರಾ ಅವರು ಯಾವ ಕಂಟೆಸ್ಟೆಂಟ್ಗೂ ಸಹ ನಿದ್ದೆ ಮಾಡೋದಕ್ಕೆ ಬಿಡ್ತಿಲ್ಲ. ಲೈಕ್ ವಾಲ್ ಆಫ್ ದ ಫ್ರೇಮಲ್ಲಿ ಫೋಟೋಸ್ ಕಾಣೆ ಆಗಿದೆ ಅಂತಂದಾಗ ನೀವು ಅದನ್ನು ಹುಡುಕಬೇಕು. ನೀವು ಅದನ್ನು ಜವಾಬ್ದಾರಿ ತಗೊಳ್ಳೋದಕ್ಕೆ ರೆಡಿ ಇಲ್ಲ ಅಂತಂದರೆ ಆಟದಲ್ಲಿ ಎಷ್ಟು ಸೀರಿಯಸ್ನೆಸ್ ಆಗಿದ್ದೀರಾ ನೋಡ್ಕೊಳ್ಳಿ ನಿಮ್ಮನ್ನು ನೀವೇ ಅಂತ ಹೇಳಿ ಎಲ್ರಿಗೂ ಸಹ ಹುಡ್ಕೋದಕ್ಕೆ ಹೇಳಿದ್ದಾರೆ. ಆ್ಯಂಡ್ ಎಲ್ಲ ಕಂಟೆಸ್ಟೆಂಟ್ಗಳು ಸಹ ವಾಲ್ ಆಫ್ ದ ಫ್ರೇಮಲ್ಲಿ ಇರುವಂತಹ ಫೋಟೋಸ್ನ ಹುಡುಕ್ತಿದ್ದಾರೆ. ಬಟ್ ಗಿಲ್ಲಿ ಆಲ್ರೆಡಿ ಅದನ್ನು ತೊಗೊಂಡೋಗಿ ಸ್ಟೋರ್ ರೂಮಲ್ಲಿ ಇಟ್ಟಿದ್ದು ಆಗಿದೆ. ಆ್ಯಂಡ್ ಅಶ್ವಿನಿ ಮೇಡಮ್ ಅವರು ಸಪೋರ್ಟ್ ಮಾಡಿದಾರಾ ಇಲ್ಲ ಅಂತ ಹೇಳಿ ನಾನು ಆವಾಗಲೇ ಹೇಳ್ದಂಗೆ ಎಪಿಸೋಡಲ್ಲಿ ನೋಡಬೇಕಾಗುತ್ತೆ ನಾವು. ಆ್ಯಂಡ್ ಇನ್ನು ಗಿಲ್ಲಿ ಮೇಲೆ ಸ್ವಲ್ಪ ಜನಕ್ಕೆ ಡೌಟ್ ಬಂದಿರೋದಂತೂ ಖಂಡಿತವಾಗ್ಲೂ ನಿಜ. ಯಾಕೆಂದರೆ ಬಿಟ್ಟಿರುವಂತಹ ಪ್ರೋಮೋನ ನೋಡ್ತಿದ್ರೆ ಅಲ್ಲಿ ರಜತ್ ಅವರು ಗಿಲ್ಲಿನ ದೇವ್ರ ಹತ್ರ ಕರ್ಕೊಂಡು ಹೋಗಿದ್ದಾರೆ. ದೇವ್ರ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳು, ನೀನು ಆ ಫೋಟೋಸ್ನ ತೆಗ್ದಿಲ್ಲ ಅಂತ ಹೇಳಿ ಪ್ರಮಾಣ ಮಾಡಿ ಹೇಳು ಅಂತ ಗಿಲ್ಲಿನ ಕೇಳ್ತಿದ್ದಾರೆ. ಗಿಲ್ಲಿ ನೀನು ಹೋಗೋಣ ಅಂತ ಅಂದ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಿದ್ದಾನೆ. ಪಾಪ ಗಿಲ್ಲಿ ಒಟ್ಟಿನಲ್ಲಿ ತಗ್ಲಾಕೊಂಡ ಅಂತಂದರೆ ಈ ಒಂದು ವಿಚಾರದಲ್ಲಿ ಏನಾದರೂ ಸಿಗಾಕೊಂಡ ಅಂತಂದರೆ ಈ ವಾರನೂ ಕೂಡ ಕ್ಯಾಪ್ಟನ್ಸಿ ರೇಸ್ಗೆ ಹೋಗೋದಕ್ಕೆ ಅವನಿಗೆ ಅಡ್ಡಿ ಆಗ್ಬೋದು ಅಂತ ಅನ್ಕೊತೀನಿ. ಯಾಕಂದರೆ ಸೀಕ್ರೆಟ್ ಟಾಸ್ಕ್ ಅನ್ನೋದು ವಿಲನ್ ಕಡೆಯಿಂದ ಬಂದಿರೋದ್ರಿಂದ ಆ ವಿಲನ್ನೇ ಅನೌನ್ಸ್ ಮಾಡೋವರೆಗೂ ಗಿಲ್ಲಿ ಸಿಕ್ಕಾಕೊಳ್ಳೋ ಆಗಿಲ್ಲ. ಗಿಲ್ಲಿ ಆಗಿರ್ಬೋದು ಅಥವಾ ಅಶ್ವಿನಿ ಅವರಾಗಿರ್ಬೋದು ಸಿಕ್ಕಾಕೊಳ್ಳೋ
ಹಾಗಿಲ್ಲ. ಬಟ್ ರಜತ್ತು ಗಿಲ್ಲಿ ಆಡ್ತಿರುವಂಥ ಒಂದು ರೀತಿಗೋ ಏನೋ ಒಟ್ನಲ್ಲಿ ಏನೋ ಒಂದು ರೀತಿಯಲ್ಲಿ ಡೌಟ್ ಬಂದಿರೋದ್ರಿಂದ ಗಿಲ್ಲಿ ಮೇಲೆ ಡೌಟ್ ಪಟ್ಟು ದೇವ್ರ ಹತ್ರ ಕರ್ಕೊಂಡೋಗಿ ಈ ರೀತಿ ಪ್ರಮಾಣ ಮಾಡು ಅಂತ ಹೇಳಿದ್ದಾನೆ. ಬಟ್ ಗಿಲ್ಲಿ ಪ್ರಮಾಣನ ಮಾಡಿಲ್ಲ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಲೈಕ್ ಲೈವಲ್ಲಿ ಬಂದಿರುವಂತಹ ಮಾಹಿತಿ ಪ್ರಕಾರ, ಲೈವಲ್ಲಿ ಫುಟೇಜಸ್ನ ನೋಡಿ ಹಾಕಿರ್ತಾರಲ್ಲ, ಸೊ ಆ ಒಂದರಲ್ಲಿ ಬಂದಿರುವಂತಹ ಮಾಹಿತಿ ಪ್ರಕಾರ ಗಿಲ್ಲಿ ಕಾವ್ಯ ಸಪ್ಪಗಾಗಿ ಊಟನ ಕಡಿಮೆ ತಿಂತಿದ್ದಾಳೆ, ಅಷ್ಟೊಂದು ಚೆನ್ನಾಗಿ ಊಟ ಮಾಡ್ತಿಲ್ಲ ಅಂತ ಹೇಳಿ ಅವನು ಕೂಡ ಊಟ ಬಿಟ್ಟಿದ್ದಾನೆ ಅನ್ನುವಂತಹ ಮಾತುಗಳು ಸಹ ಬರ್ತಿದೆ. ಲೈಕ್ ಕಾವ್ಯಗೆಲ್ಲೋ ಹರ್ಟ್ ಮಾಡಿದೆ ಅನ್ನುವಂಥ ಒಂದು ಕಾರಣಕ್ಕೆ ಕಾವ್ಯ ಕಣ್ಣಲ್ಲಿ ನೀರು ಹಾಕ್ಸ್ಬಿಟ್ಟೆ ಅಂತ ಹೇಳಿ ಹರ್ಟ್ ಆಗಿ ಗಿಲ್ಲಿ ಊಟ ಬಿಟ್ಟಿದ್ದಾನೆ ಅನ್ನುವಂಥ ಮಾತುಗಳು ಸಹ ಬರ್ತಿದೆ. ಆ್ಯಂಡ್ ಇದನ್ನು ಟಾಸ್ಕ್ ಥರನೇ ನೋಡಬೇಕಾಗಿತ್ತು ಗಿಲ್ಲಿ. ಬಟ್ ಎಲ್ಲೋ ಒಂದು ಕಡೆ ಕಾವ್ಯ ಜೊತೆ ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿರೋದ್ರಿಂದನೋ ಏನೋ ಕಾವ್ಯನ ಎಷ್ಟು ದಿವಸದಿಂದ ಕಾವು ಕಾವು ಅಂತ ಅಂದ್ಕೊಂಡು ನಗಾಡ್ಸ್ಕೊಂಡು ಇರ್ತಿದ್ದಂತಹ ಗಿಲ್ಲಿ ಇವತ್ತು ಅವನಾಗೇ ಅವಳ ಕಣ್ಣಲ್ಲಿ ನೀರು ಹಾಕ್ಸೋ ರೀತಿ ನಡ್ಕೋಬೇಕಾಯ್ತಲ್ಲ ಅನ್ನುವಂಥ ಒಂದು ಗಿಲ್ಟ್ಗೋ ಏನೋ ಅವನು ಕೂಡ ಊಟ ಬಿಟ್ಟು ಲೈಕ್ ಊಟ ತಿಂದಿರ ಕೂತಿದ್ದಾನೆ ಅನ್ನುವಂಥ ಮಾತುಗಳು ಸಹ ಲೈವಲ್ಲಿ ಬರ್ತಿದೆ. ಸೊ ನೋಡೋಣ ಇದೆಲ್ಲವನ್ನು ಸಹ ಎಪಿಸೋಡಲ್ಲಿ ಆಗ್ತಾರೆ ಇಲ್ವಾ ಅಂತ ಗೊತ್ತಿಲ್ಲ. ಬಟ್ ಗಿಲ್ಲಿ ಅಂತೂ ಟಾಸ್ಕ್ನ ತುಂಬ ಚೆನ್ನಾಗಿ ಕಂಪ್ಲೀಟ್ ಮಾಡಿದ್ದಾನೆ. ಫೋಟೋ ಫ್ರೇಮ್ಸ್ ತೆಗೆಯೋದ್ರಲ್ಲಾಗಿರ್ಬೋದು ಅಥವಾ ಕಾವ್ಯನ ಅಳಿಸೋದ್ರಲ್ಲಾಗಿರ್ಬೋದು, ಎರಡೂ ಟಾಸ್ಕಲ್ಲೂ 2 ಸೀಕ್ರೆಟ್ ಟಾಸ್ಕಲ್ಲೂ ಸಹ ಸಕ್ಸಸ್ ಆಗಿದ್ದಾನೆ. ಆ್ಯಂಡ್ ಏನು ಕಿಚನ್ನಲ್ಲಿ ಮಾಡಬೇಕಾದಂತಹ ಅಡುಗೆ ಕೆಲಸದಲ್ಲಿ ಅವನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪನ್ನು ಮಾಡಿದ್ದಾನೆ ಅಂತ ಗೊತ್ತಾಗ್ತಿದೆ. ಆ್ಯಂಡ್ ಅಶ್ವಿನಿ ಮ್ಯಾಮ್ ಅವರೇ ಬಂದು ಹೇಳ್ತಿದ್ದಾರೆ ನಾನು ಕೆಲಸ ಮಾಡಿಲ್ಲ ಅಂತ ಹೇಳಿ. ಈ ವಾರನೂ ನಂಗೆ ಯಾರಾದರೂ ಕಳಪೆ ಕೊಟ್ಬಿಟ್ರೆ ಏನಪ್ಪ ಮಾಡೋದು ಅಂತ ಹೇಳಿ ಇಲ್ಲಿ ಗಿಲ್ಲಿ ಹೇಳಿದಾಗ ಅಶ್ವಿನಿ ಮೇಡಮ್ ಅವರೇ ಹೇಳಿದ್ದಾರೆ, ಇಲ್ಲ ಈ ವಿಚಾರವಾಗಿ ಯಾರಾದರೂ ನಿಮಗೆ ಕಳಪೆ ಕೊಟ್ಟರು ಅಂತಂದರೆ ನಾನೇ ನಿನ್ನ ಪರವಾಗಿ ಬಂದು ಸ್ಟ್ಯಾಂಡನ್ನು ತಗೋತೀನಿ, ನೀನೇನು ಬೇಜಾರು ಮಾಡ್ಕೋಬೇಡ, ನೀನು ಭಯ ಪಡಬೇಡ, ನಾನು ನಿನ್ನ ಪರವಾಗಿ ಸ್ಟ್ಯಾಂಡ್ ತೊಗೋತೀನಿ, ನಿನ್ನ ಪರವಾಗಿ ಸ್ಟ್ಯಾಂಡ್ ತೊಗೊಳ್ಳುವಂಥ ಒಂದು ಟೈಮ್ ಬರುತ್ತೆ ಅಂತ ಹೇಳಿ ನಾನು ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ. ಬಟ್ ಸ್ಟ್ಯಾಂಡ್ ತೊಗೋತೀನಿ, ಯಾಕಂದರೆ ನೀನು ಕೆಲಸಗಳನ್ನ ಮಾಡಿರೋದು ನಾನು ನೋಡಿದ್ದೀನಿ. ಈ ವಿಚಾರವಾಗಿ ನಿಂಗೆ ಯಾರಾದರೂ ಕಳಪೆ ಕೊಡ್ತಿದ್ದಾರೆ ಅಂದರೆ ಖಂಡಿತವಾಗ್ಲೂ ನಾನು ಸ್ಟ್ಯಾಂಡ್ ತೊಗೋತೀನಿ ಅಂತ ಹೇಳಿ ಅಶ್ವಿನಿ ಮೇಡಮ್ ಅವರು ಗಿಲ್ಲಿ ಪರ ನಿಂತಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇವರಿಬ್ಬರ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇವರಿಬ್ಬರು ಕಿರ್ಚಾಡೋದನ್ನ ಅದೆಲ್ಲ ಬಿಟ್ಟರು ಅಂತಂದರೆ ಇವರಿಬ್ಬರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಂತ ನಂಗೆ ಅನಿಸುತ್ತೆ. ಗೆಸ್ಟ್ ಅಂತ ಬಂದಾಗಲೂ ಸಹ ಇವರಿಬ್ಬರ ಜೊತೆಯಲ್ಲೇ ಹಾಕಿದ್ರು. ಗೆಸ್ಟ್ ರೆಸಾರ್ಟ್ ಟಾಸ್ಕ್ ಅಂತ ಬಂದಿತ್ತಲ್ಲ, ಆವಾಗಲೂ ಸಹ ಗಿಲ್ಲಿನ ಮತ್ತು ಅಶ್ವಿನಿ ಅವ್ರನ್ನ ಜೊತೆ ಪೇರ್ ಮಾಡಿ ಹಾಕಿದ್ರು, ಜೊತೆನಲ್ಲಿ ಇರಿ ಅಂತ ಹೇಳಿ. ಸೊ ಇವರಿಬ್ಬರ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬರ್ತಿದೆ. ಸೊ ಇವಾಗಲೂ ಸಹ ಕಿಚನ್ ಟಾಸ್ಕ್ ಅಂತ ಬಂದಾಗ ಅಶ್ವಿನಿ ಮೇಡಮ್ ಅವ್ರಿಗೆ ಜಸ್ಟ್ ರಜತನ್ನು ಕೊಟ್ಬಿಟ್ಟು ಸುಮ್ಮನೆ ಆಗ್ಬೋದಾಗಿತ್ತು. ಅಲ್ಲಿ ಅಶ್ವಿನಿ ಮೇಡಮ್ ಅವ್ರಿಗೆ ಗಿಲ್ಲಿನ ಫಸ್ಟು ಪೇರ್ ಮಾಡಿದ್ದು, ಅದಾದಮೇಲೆ ರಜತ್ ಅವ್ರನ್ನ ಜಸ್ಟ್ ಅಸಿಸ್ಟೆಂಟ್ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಒಟ್ಟಿನಲ್ಲಿ ಎಲ್ಲ ಟಾಸ್ಕನ್ನು ಸಹ ಗಿಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಏನೋ ಒಂದಾಗಿ ಸಿಕ್ಕಾಕೊಳ್ಳೋ ಬದಲು ಗಿಲ್ಲಿ ಕ್ಯಾಪ್ಟನ್ ರೇಸ್ಗೆ ಹೋಗಿ ಕ್ಯಾಪ್ಟನ್ ರೇಸ್ನ ಆಡಿ ಗೆದ್ದು ವಿನ್ನಾಗಿ ಬರಲಿ ಅನ್ನೋದೇ ನನ್ನ ಒಂದು ಆಸೆ. ಆ್ಯಂಡ್ ನಿಮ್ಮೆಲ್ಲರ ಆಸೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ. ಸಾಕಷ್ಟು ಜನ ಹೇಳ್ತಿರೋದೊಂದೇ ಈ ವಾರ ಆದರೂ ಗಿಲ್ಲಿ ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿ. ಯಾಕಂದರೆ ಯಾವಾಗಲೂ ಸಹ ವೈಸ್ ಕ್ಯಾಪ್ಟನ್ ಅಂದ್ಕೊಂಡೆ ಅವ್ನು ಕ್ಯಾಪ್ಟನ್ ರೂಮ್ ಒಳಗಡೆ ಹೋಗ್ತಿದ್ದ. ಆ್ಯಂಡ್ ಲಾಸ್ಟ್ ವೀಕಿಂದ ಅದೂ ಕೂಡ ತಪ್ಪೋಗಿದೆ. ವೈಸ್ ಕ್ಯಾಪ್ಟನ್ ಅಂತ ಅಂದ್ಕೊಂಡು ಸಹ ಹೋದರೆ ಏನೆಲ್ಲ ಪರಿಣಾಮಗಳನ್ನ ಎದುರಿಸ್ಬೇಕಾಗುತ್ತೆ ಅನ್ನೋದನ್ನು ಅವ್ನಿಗೆ ಗೊತ್ತಾಗಿದೆ. ಸೊ ಅದಕ್ಕೋಸ್ಕರ ಅವ್ನಿಗೆ ಮುಂದೆ ವೈಸ್ ಕ್ಯಾಪ್ಟನ್ ಅಂತ ಹೇಳ್ಬೋದು, ಬಟ್ ಹೇಳಿದ್ರು ಸಹ ಕ್ಯಾಪ್ಟನ್ ರೂಮ್ ಒಳಗಡೆ ಹೋಗೋದಿಲ್ಲ. ಯಾಕಂದರೆ ಸುದೀಪ್ ಅವರು ಅಷ್ಟು ಸೀರಿಯಸ್ ಆಗಿ ಹೇಳಿದ್ದಾರೆ. ಸೊ ಆ ಒಂದು ಸೀರಿಯಸ್ನೆಸ್ನ ಇಟ್ಕೊಂಡು ಗಿಲ್ಲಿ ಆಟನ ಆಡಿ ನಾನು ಕ್ಯಾಪ್ಟನ್ ಆಗಿನೇ ಒಳಗಡೆ ಹೋಗಬೇಕು ಅನ್ನುವಂತಹ ಸ್ಟ್ರಾಂಗ್ ಮೈಂಡ್ ಸೆಟ್ಟನ್ನು ಇಟ್ಕೊಂಡಿದ್ದಾನೆ ಅಂತ ಕಾಣಿಸ್ತಿದೆ. ಸೊ ಈ ವಾರ ಗಿಲ್ಲಿ ಕ್ಯಾಪ್ಟನ್ ಆಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಿಮ್ಮೆಲ್ಲರಿಗೂ ಯಾರು ಗಿಲ್ಲಿ ಕ್ಯಾಪ್ಟನ್ ಆಗಬೇಕು ಅಂತ ಅನ್ಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ವಿಡಿಯೋನ ನೋಡಿದಿರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ.